ಹಾಂ ಸ್ಟಾರ್ಟ್ ಮಾಡಿರಿ. ಈಗ ನೋಡ್ರಿ ಎಕ್ಸಾಂಪಲ್ ಇದು ಡೌನ್ಲೋಡ್ ಮಾಡತ್ತೀನಿ ಫೈಲ್. ಈಗ ಏನು ಮಾಡ್ತೀನಿ ಇಲ್ಲಿ ಸೇವ್ ಆಸ್. ಓಕೆ, ಡೌನ್ಲೋಡ್ ಕಾಪಿ. ಓಕೆ, ಹಾಂ ಈಗ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಒಂದು 2 ನಿಮಿಷ ಬಿಡ್ತೀನಿ. ನೀವೇನು ಸ್ಕ್ರೀನ್ ರೆಕಾರ್ಡ್ ಮಾಡಕ್ಕೆ ಚಲೋ ಮಾಡಿದ್ರಿ? ಹಾಂ ನನ್ನ ಮೊಬೈಲ್ ಒಳಗೆ ಮಾಡತ್ತೀನಿ ವಿಡಿಯೋ. ಇದ್ರೊಳಗೆ ಸ್ಕ್ರೀನ್ ರೆಕಾರ್ಡ್ ಬರ್ತಿದ್ದೇನೆ ರೀ? ಇದ್ರಾಗೂ ಬರ್ತೈತಿ, ಅದು ಎಲ್ಲ ಐತರ್ರಿ ಅದು. ನೋಡ್ರಿ ಮಾಡಿದ್ರೆ ಚಲೋ ಆಗ್ತೈತಿ. ಹೇಳ್ರಿ ನನಗೆ 3 ನನಗೂ ಅಷ್ಟು ಐಡಿಯಾ ಇಲ್ಲ. ರೆಕಾರ್ಡ್ ಆ್ಯಕ್ಚುಲಿ ಮಾಡ್ಬೋದು. ಇಲ್ಲಿ ಆಪ್ಷನ್ ಬರಾಕ್ತಿಲ್ಲ ರೀ ಅದು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ. ನಾನು ನಿಮಗೆ ಬರ್ತಿರ್ಬೋದು ಅದ, ನೀವು ಮಾಡಿಲ್ಲ. ಇಲ್ಲಿ 3 ಒಳಗೆ ಆಪ್ಷನ್ ಇತ್ತು ನೋಡ್ರಿ, ಅಲ್ಲೇ ಸ್ಕ್ರೀನ್ ಕಡೆ 3. ಹಾಂ ಅಲ್ಲೇ ಫಸ್ಟಿಗೆ ಐತೆ ನೋಡ್ರಿ ರೆಕಾರ್ಡ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ ಐತೆ. ಇಲ್ಲ ನಿಮ್ದ್ರಾಗ ಹೋಯ್ತು ನೋಡ್ರಿ 3ದಾಗ ರೆಕಾರ್ಡ್ ಆ್ಯಂಡ್ ಹಾಂ ನೀವು ಕ್ಲಿಕ್ ಮಾಡಿದ್ರೆ ಅದು ನನಗೆ ಹಂಗೆ ಬರಾಕ್ತಿತ್ತು ನನಗೂ. ಹಾಂ ಇಲ್ಲ ಬರ್ತಾ ಇಲ್ಲ. ನನಗೂ ಹಂಗೆ ಬರಾಕ್ತಿತ್ತು. ಇರ್ಲಿ ಬಿಡ್ರಿ, ನಡೀತೈತಿ. ಸರಿ, ಇದು ಫೈಲ್ ಡೌನ್ಲೋಡ್ ಆಯ್ತು ನೋಡ್ರಿ. ಹಾಂ ರೀ, ಈ ಫೈಲ್ ಡೌನ್ಲೋಡ್ ಆಯ್ತಾ? ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ರಿ. ಈ ಮೇಲ್ ತೆಗೀರಿ. ಮೇಲ್ ಬೇಡ ಅಂದ್ರೆ ಮೇಲ್ ತೆಗೀರಿ. ಈಗ ನಾ ಏನ್ ಮಾಡ್ತೀನಿ, ಡೌನ್ಲೋಡ್ಸಿಗೆ ಹೋಗ್ತೀನಿ. ಓಕೆ, ಇಲ್ಲಿದೆ ಡೌನ್ಲೋಡ್ ಆಗಿದ್ದು, ಹೌದಾ? ಹೌದು. ನಾನು ಒಂದು ಡೆಸ್ಕ್ಟಾಪ್ದಾಗ ಒಂದು ಎಕ್ಸೆಲ್ ಫೈಲ್ ಮಾಡ್ಕೊಂಡಿದ್ದೀನಿ ರೀ. ಹಾಂ ರೀ, ಪೀಕ್ ಓವರ್ ಅಂತಂದು. ಅದು ಬರೀ ನನ್ನ ಟೆರಿಟರಿದು ಅಷ್ಟೇ. ಹಾಂ ಅಂದ್ರೆ ಹುಬ್ಳಿ ಟೆರಿಟರಿ. ಈಗ ನಿಮ್ ಬಿಜಾಪುರ ಬೇಕಾ, ಬಿಜಾಪುರ ಟೆರಿಟರಿ. ಆ ಥರ ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊಂಡು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಸರಿ, ಈಗ ನೋಡ್ರಿ ಇಲ್ಲಿ, ಈಗ ಇದು ಫೈಲಾ? ಹಾಂ ರೀ, ಡೌನ್ಲೋಡ್ ಫೈಲ್. ಇದನ್ನ ನೋಡ್ರಿ. ಈಗ ಫಸ್ಟ್ ಬರೀ ನಿಮ್ ಟೆರಿಟರಿ ಅಷ್ಟೇ ತಗೊಳ್ರಿ ನೀವು. ಓಕೆ, ಈಗ ಏನ್ ಮಾಡ್ರಿ, ಇಲ್ಲಿ ಫಿಲ್ಟರ್ ಹಾಕೋರಿ. ಹಾಂ ರೀ, ಈಗ ನಾ ಏನ್ ಮಾಡ್ತೀನಿ, ಈಗ ನನ್ನ ಟೆರಿಟರಿ ತಗೊಂತೀನಿ ನೋಡ್ರಿ, ಹುಬ್ಳಿ. ಓಕೆ ಓಕೆ, ಈಗ ಪೇಜಪ್ ಮಾಡ್ತೀನಿ. ಪೇಜಪ್ ಯಾಕಂದ್ರೆ ಮತ್ತೇನ್ರ ಮ್ಯಾಗ್ ಡಾಟಾ ಇರ್ತಾವ, ಒಮ್ಮೊಮ್ಮೆ ಇರೋದಿಲ್ಲ, ಹೌದಿಲ್ಲ? ಹೆಂಗ್ರಿ ಅದು ಪೇಜ್? ಏನ್ ಮಾಡ್ತೀನಿ, ಇಲ್ಲಿ ನಮ್ಮ ಲ್ಯಾಪ್ಟಾಪ್ ದ ಪೇಜಪ್ ಅಂತ ಇರುತ್ತೆ. ಹಾಂ ರೀ, ಅಂದ್ರೆ ಸ್ಟಾರ್ಟಿಂಗ್ ಪೇಜಿಗೆ ಹೋಗುತ್ತೆ. ಹಾಂ ಫಸ್ಟ್ ಯಾವ ಡಾಟಾ ಮಿಸ್ ಆಗಲ್ಲ. ಕರೆಕ್ಟ್. ಈಗ ಏನ್ ಮಾಡ್ತೀನಿ ರೀ, ಇದನ್ನಷ್ಟ ಕಾಪಿ ಮಾಡ್ಕೊಂತೀನಿ ನನ್ನ ಡಾಟಾ. ಓಕೆ, ಇದನ್ನ ನಂದೊಂದು ಫೈಲ್ ಇದೆ. ಹಾಂ ರೀ, ಈ ಫೈಲ್ ಡೆಸ್ಕ್ಟಾಪ್ ಅಲ್ಲಿ. ಓಕೆ, ಇದು ಪೀಕ್ ಓವರ್ ಜಾನ್ ಅಂತ ಇಟ್ಟಿ ನೋಡ್ರಿ. ಹಾಂ ರೀ, ಇದನ್ನ ಏನ್ ಮಾಡ್ತೀನಿ ರೀ, ಮೊದ್ಲು ಹಳೆ ಡಾಟಾನ ಡಿಲೀಟ್ ಮಾಡ್ತೀನಿ. 18th. ಓಕೆ, ಡಿಲೀಟ್ ಆಯ್ತು. ಇದು 19th ಬಂದೈತಲ್ಲ ಫೈಲ್. ಹಾಂ ತಡ್ರಿ, ಅದು ಕಾಪಿ ಆಗೈತಲ್ಲ, ಇದು ಕಾಪಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಹಾಂ ಪೇಸ್ಟ್ ಆಯ್ತು. ಓಕೆ ಓಕೆ, ಈಗೇನಾತ್ರಿ, ಇದು ಬರೀ ನನ್ನ ಟೆರಿಟರಿದು ಅಷ್ಟೇ ಬಂತಿಲ್ಲ, ಆ ದೊಡ್ಡ ಫೈಲ್ ತೊಗೊಂಡಿಲ್ಲ. ಹೌದು. ಓಕೆ, ಈಗ ಏನ್ ಮಾಡ್ತೀನಿ, ಇದು ಪೀಕ್ ಓವರ್ ನಂದು ಇದೇನೈತ್ರಿ, ಈಗ ಸೇವ್ ಮಾಡಿರ್ತೀನಿ. ಓಕೆ ಓಕೆ, ಈಗ ನಾನು ಡೌನ್ಲೋಡ್ ಮಾಡಿದ್ದಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ನನಗೆ ಸಂಬಂಧ ಇಲ್ಲ ಈಗ. ಓಕೆ, ನನ್ನ ಟೆರಿಟರಿ ನನ್ನ ಕಡೆ ಫೈಲ್ ಐತಿ. ಓಕೆ, ಈಗ ಇದನ್ನು ತೆಗಿತೀನಿ, ಎಲ್ಲ ತೆಗಿತೀನಿ. ಈಗ ನೋಡ್ರಿ, ಈಗ ನನಗೇನ್ ಬೇಕು ಅಷ್ಟೇ ಇಟ್ಕೊಂತೀನಿ. ಈಗ ನನಗೆ ಬೇಕಾಗಿದ್ದ ನನ್ನ ಕಡೆ ಐತಿ. ಓಕೆ, ಈಗ ಏನ್ ಬೇಕ್ರಿ, ಈಗ ಡ್ಯಾಶ್ ಬೋರ್ಡ್. ಈಗ ನಾನು ಡ್ಯಾಶ್ ಬೋರ್ಡ್ ರೆಡಿ ಮಾಡೀನಿ, ಹೌದಾ? ಹೌದು. ಈಗ ಆ ಡ್ಯಾಶ್ ಬೋರ್ಡ್ ನಾನು ಡೆಸ್ಕ್ಟಾಪ್ ಅಲ್ಲೇ ಇಟ್ಕೊಂಡಿನಿ. ಹಾಂ, ಡೈಲಿ ಅಪ್ಡೇಟಿಗೆ ಇಲ್ಲೇ ಡೇಟ್ ಚೇಂಜ್ ಮಾಡ್ತೀನಿ, 19th. ಹಾಂ, ಈಗ ಇಲ್ಲೇ ಸೆಕೆಂಡ್ರಿ ಅಚೀವ್ಡ್ ಬೇಕು, ಯಾರ್ದು ಸೇಲ್ಸ್ಮ್ಯಾನ್ ವೈಸ್, ಹೌದಾ? ಓಕೆ, ಇದ್ರಾಗ DBSR SSR ಎಲ್ಲಾರು ಅದಾರ. PSR ಅದ ಇನ್ನೊಂದು ಶೀಟ್ದಾಗ ಐತಿ. ಹಾಂ ರೀ, ಓಕೆ, ಈಗ DBSR SSR ಇಲ್ಲಿ ಏನ್ ಮಾಡ್ತೀನಿ ರೀ, ಈಗ ಇದನ್ನ
ಕಾಪಿ ಮಾಡ್ಕೊತೀನಿ. ಓಕೆ ಓಕೆ, ಕಾಪಿ ಅಲ್ಲ, ಫುಲ್ ಇದನ್ನ ಮಾಡ್ಕೊತೀನಿ, ಸೆಲೆಕ್ಟ್ ಮಾಡ್ಕೊತೀನಿ. ಇನ್ಸರ್ಟ್, ಇಲ್ಲೇ ಪೈವಟ್ ಟೇಬಲ್. ಓಕೆ, ಆಡ್ ದಿಸ್ ಅಂತ ಡಾಟಾ ಟು ಡಾಟಾ ಮಾಡೆಲ್ ಅಂತ ಮಾಡ್ರಿ. ಓಕೆ, ಈಗ ಇದನ್ನ ಹಾಕ್ತೀರಿ. ಅದು ಹೆಂಗೆ ಮಾಡ್ತೀವಿ ನಾವು? ಅದು ಕ್ಲಿಕ್ ಮಾಡಬೇಕಲ್ಲ, ಅದು ಯಾಕೆ? ಅದು ನೀವು ಕ್ಲಿಕ್ ಮಾಡಿರಲ್ಲ ಬಾಕ್ಸ್ ಒಂದು, ಅದು ಹಂಗೆ ಮಾಡಬೇಕೇನ್ರಿ? ಅದು ಹಂಗೆ ಕೇಳಾಗಿದೆ. ಅದು ಮಾಡ್ರಿ ಅಂದ್ರೆ ಅದು ಡಾಟಾ ಮಾಡೆಲ್ ತೊಗೊಂತೈತೆ. ಇಲ್ಲ ಅಂದ್ರೆ ಕೆಲವೊಮ್ಮೆ ಹಿಂದೆ ಮುಂದೆ ಬರ್ತಾವ. ಹಾಂ ಸರಿ. ಈಗ ಸೇಲ್ಸ್ಮ್ಯಾನ್ ಕೋಡ್ ಹಾಕೊಂಡಿನಿ. ಹಾಂ ರೀ. ಸೇಲ್ಸ್ಮ್ಯಾನ್ ನೇಮ್ ಹಾಕೊಂಡಿನಿ. ನೇಮ್ ಹಾಕಿರಿ, ಹೌದು. ಇಲ್ಲೇ ನೋಡ್ರಿ HVP ಹಾಕೊಂಡಿನಿ. ಹಾಂ ರೀ. ಓಕೆ, ಅಲ್ಲಿ ನಾನು ಲ್ಯಾಕ್ಸ್ ದಾಗ ತುಂಬಿದನಲ್ಲ, ಲ್ಯಾಕ್ಸ್ ದಾಗ ಐತಲ್ಲ ಅಲ್ಲಿ. ಹೌದು. ಲ್ಯಾಕ್ಸ್ ದಾಗ ಐತಂತಂದ್ರೆ ಇಲ್ಲಿ PTR ಇನ್ ಲ್ಯಾಕ್ ಅಂತ ಹಾಕೋರಿ. PTR ಇನ್ ಲ್ಯಾಕ್ಸ್. ಹಾಂ ರೀ. ಓಕೆ, ತಡ್ರಿ, ನಿಮ್ಮ ಅಶೋಕ್ ಅವ್ರ ಫೋನ್ ಹಚ್ಚಂತಾರ, ಲೈನ್ದಾಗಿರಿ. ಹೇಳ್ರಿ. ಓಕೆ, ಹಾಂ ರೀ. ಸೇಲ್ಸ್ಮನ್ ನೇಮ್ ಅಂತ ಇದು ಸೆಕೆಂಡ್ರಿ. ಈಗ ತಡ್ರಿ, ಸರಿ. ಹಾಂ ಹೇಳ್ರಿ. ಈಗ ಇದರಲ್ಲಿ HVP ಸೇಲ್ಸ್ ವ್ಯಾಲ್ಯೂ ಆಗಿದ್ದು. ಹಾಂ ರೀ. ಇಲ್ಲಿ ₹1 ಆಗಿದ್ದು. ಹೌದು. ಇದು ಟೋಟಲ್ ಸೆಕೆಂಡ್ರಿ ಆಗಿದ್ದು ಅವ್ರದ್ದು. ಹೌದಾ? ಓಕೆ. ಡಾಟಾ ಬಂತ. ಹಾಂ ರೀ. ಏನ್ ಮಾಡ್ತೀರಿ? ಇಲ್ಲಿ VLOOKUP ತಗೊಂತೀರಿ. ಇಲ್ಲಿ VLOOKUP ಈ ಕೋಡ್. ಓಕೆ, ಈಗ ಏನ್ ಮಾಡ್ತೀರಿ? ಇಲ್ಲಿಂದ ಸೆಕೆಂಡ್ರಿ ಬೇಕಂತಂದ್ರೆ ಕಾಲಮ್ 5. ಓಕೆ. ಹಾಂ ರೀ. ,5,0. ಓಕೆ. ಓಕೆ, ಇದು ಬರುತ್ತಲ್ಲ? ಹಾಂ ಬರುತ್ತೆ. ಓಕೆ, ಈಗ ಅಪ್ಡೇಟ್ ಆತ. ಹಾಂ, ಈಗ ಡ್ರ್ಯಾಗ್ ಮಾಡ್ತೀರಿ, ಮುಗಿದ ಅಪ್ಡೇಟ್ ಆತ. ಹಾಂ ರೀ. ಇದನ್ನ Ctrl+C ಹೊಡೆದ ಮತ್ತೊಮ್ಮೆ ಕಂಟ್ರೋಲ್ ಸ್ಪೆಷಲ್ ಮಾಡ್ಬಿಡ್ರಿ. ಅಂದ್ರೆ ವ್ಯಾಲ್ಯೂಸ್ ನೀವು ಅಲ್ಲಿ ಪೈವಟ್ ಚೇಂಜ್ ಮಾಡಿದ್ರು ಹಾಂ ರೀ, ನಿಮಗೆ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ. ಕರೆಕ್ಟ್. ಗೊತ್ತಾಯ್ತಲ್ಲ? ಹೌದು, ಗೊತ್ತಾಯ್ತು. ಹಾಂ ರೀ. ಡ್ರ್ಯಾಗ್ ಮಾಡ್ತೀರಿ, ಈಗ ಪೇಸ್ಟ್ ಮಾಡ್ತೀರಿ, ಪೇಸ್ಟ್ ಸ್ಪೆಷಲ್ ಮುಗಿ. ಓಕೆ. ಈಗ ಫೋಕಸ್ ಬ್ರ್ಯಾಂಡ್ದಾಗ ಅಚೀವ್ಮೆಂಟ್ ಕ್ಲೀನ್ ಬ್ರೀತ್ ಬೇಕು. ಸೇಲ್ಸ್ಮ್ಯಾನ್ ವೈಸ್ ನಿಮ್ಗೆ ಏನ್ ಬೇಕು ಆ ಡಾಟಾ ಕರೆಕ್ಟ್ ಆಗಿ ತಿಳ್ಕೊಬೇಕ್ರಿ. ನಿಮ್ಮ ಕ್ವಶನ್ ಕರೆಕ್ಟ್ ಆಗಿ ಹಾಕೋಬೇಕು. ಓಕೆ, ಈಗ ಇಲ್ಲಿ ಸೇಲ್ಸ್ಮ್ಯಾನ್ ವೈಸ್ ಇಲ್ಲಿ ಕ್ಲೀನ್ ಬ್ರೀತ್ ಬೇಕು. ಈಗ ಕ್ಲೀನ್ ಬ್ರೀತ್ ಎಷ್ಟು ಅಂಗಡಿಗೆ ಹಾಕಿದ್ದಾರೆ, ಹೌದಾ? ಈಗ ಇಲ್ಲೇ ಫಿಲ್ಟರ್ದಾಗ SKU ತಗೊಂತೀರಿ. ಇದು ಸ್ವಲ್ಪ ಸ್ಲೋ ಮಾಡ್ರಿ, ಅದನ್ನ ಇಂಟರ್ನೆಟ್ ಕನೆಕ್ಟೆಡ್ ಸ್ಲೋ ಕನೆಕ್ಟೆಡ್ ಆಗ್ತೈತೆ. ನೋಡ್ರಿ ನಾ ಏನೇನು ಹಾಕೊಂಡಿನಿ ನೋಡ್ರಿ. ಹಾಂ ರೀ. ಈಗ SKU ನೋಡ್ರಿ. ಈಗ ಎಕ್ಸಾಂಪಲ್ ಕ್ಲೀನ್ ಬ್ರೀತ್. ಓಕೆ, ಕ್ಲೀನ್ ಬ್ರೀತ್ ಎಲ್ಲೈತಿ? ಈಗ ಸೆಂಟರ್ ಫ್ರೆಶ್ ಕ್ಲೀನ್ ಬ್ರೀತ್ ಇಲ್ಲೈತಾ? ಇದು ಹೌದಾ? ಹೌದು. ಹಳೆ MRP 158, ಹೊಸ MRP 174. ಓಕೆ. ಓಕೆ, ಇದನ್ನ ಸೇಲ್ಸ್ಮನ್ ಎಷ್ಟು ಅಂಗಡಿಗೆ ಹಾಕಿದ್ದಾರೆ, ಯೂನಿಕ್ ಅಂಗಡಿಗೆ ಹಾಕಿದ್ದಾರೆ ಅನ್ನೋದು ನೀವು ಡಾಟಾ ಹುಡುಕ್ಬೇಕು. ಹೌದಾ? ಅಂಗಡಿ ಅಂತಂದ್ರೆ ಕಸ್ಟಮರ್ ಕೋಡ್. ಇದು ಕೌಂಟ್ ಇದೆಯಲ್ಲ, ಇದು ಡಿಸ್ಟಿಂಕ್ಟ್ ಕೌಂಟ್ ಮಾಡ್ಕೋಬೇಕು. ಅಂದ್ರೆ ಈಗ ಒಂದ ಅಂಗಡಿಗೆ 2 ಸಲ ಹಾಕಿದ್ರೆ ಕೌಂಟ್ ಆಗಲ್ಲ. ಗೊತ್ತಾ? ಸೊ ಅದಕ್ಕೆ ನೀವು ಡಿಸ್ಟಿಂಕ್ಟ್ ಕೌಂಟ್ ಮಾಡ್ಕೋಬೇಕು. ಇಲ್ಲಿ ಡಿಸ್ಟಿಂಕ್ಟ್ ಕೌಂಟ್ ಅಂದ್ರೆ ಗುರ್ತಾಯ್ತ ಮೀನಿಂಗ್. ಈಗ ಒಂದೇ ಅಂಗಡಿಗೆ ಮಹಾರಾಜ ಕಿರಾಣಿಗೆ ಹೋಗಿರ್ತಾನ ಈ ವಾರ, ಮತ್ತೆ ಕ್ಲೀನ್ ಬ್ರೀತ್ ಹಾಕಿರ್ತಾನೆ. ಮುಂದಿನ ವಾರ ಮತ್ತೆ ಮಹಾರಾಜ ಕಿರಾಣಿಗೆ ಹೋಗಿ ಕ್ಲೀನ್ ಬ್ರೀತ್ ಹಾಕಿರ್ತಾನೆ. ಆದ್ರೆ ಅದು ಕೌಂಟ್ ಆಗಲ್ಲ, ಅದು ಯೂನಿಕ್ ಔಟ್ಲೆಟ್ ಆಗಲ್ಲ. ಓಕೆ, ಸೊ ಟಾರ್ಗೆಟ್ಸ್ ಇರುತ್ತೆ, ಯೂನಿಕ್ ಔಟ್ಲೆಟ್ ಇರುತ್ತೆ. ಸೊ ಈಗ 100 ಔಟ್ಲೆಟ್ಸ್ ಅಂದ್ರೆ ಯೂನಿಕ್ 100 ಯೂನಿಕ್ ಔಟ್ಲೆಟ್ಸ್ ಈಗ ಅಂದ್ರೆ 100 ಜಾರ್ಸ್ ಇನ್ 100 ಡಿಫರೆಂಟ್ ಔಟ್ಲೆಟ್ಸ್. ಅಂದ್ರೆ ಡೂಪ್ಲಿಕೇಟ್ ಬರಬಾರ್ದು ಅಂತ. ಡೂಪ್ಲಿಕೇಟ್ ಬರಬಾರ್ದು. ಸೊ ಅದಕ್ಕೆ ಡಿಸ್ಟಿಂಕ್ಟ್ ತಗೊಂತೀವಿ. ಇಲ್ಲ ಅಂತಂದ್ರೆ ಬರೀ ಕೌಂಟ್ ತಗೊಂತೀವಿ. ಈಗ ನೋಡ್ರಿ, ನೀವು ಕೌಂಟ್ ಐತೆ ಇಲ್ಲಿ 23, 66, 54, 80, 63, 80 ಐತಿ. ಈಗ ಇದ್ರಾಗ ಕೌಂಟ್ದಾಗ ಒಂದ್ ಸ್ವಲ್ಪ ಚೇಂಜ್ ಹಾಕೋ ನೋಡ್ರಿ. ಈಗ ನೋಡ್ರಿ 18, 58 ಬಂತ. ಹೌದು, ಅಂದ್ರೆ ಕಡಿಮೆ ಆಗಿದೆ. ಒಂದ್ ಅಂಗಡಿಗೆ 2, 3 ಹಾಕಿದಾರ ಅವ್ರು. ಸೊ ಅದು ಕೌಂಟ್ ಆಗಲ್ಲ. ಕರೆಕ್ಟ್, ಒಂದಾಗತ್ತ. ಸೊ ಇದನ್ನ ಏನ್ ಮಾಡ್ತೀರಿ? ಈ ಡಾಟಾನ ನೀವು ಮತ್ತೆ ನಿಮ್ ಡ್ಯಾಶ್ ಬೋರ್ಡಿಗೆ VLOOKUP ತಗೊಂತೀರಿ. ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗ ಕಿರಣ್ 46 ಐತಿಲ್ಲ. ಈಗ VLOOKUP ತಗೊಂತೀರಿ. ಓಕೆ,
ಈಗ ಇಲ್ಲಿಂದ ನೀವೇನ್ ಮಾಡ್ತೀರಿ 1 2 3 ಥರ್ಡ್ ಕಾಲಮ್ ಕಾಮ 3 ಕಾಮ 0 ಏನ್ ಮಾಡ್ತೀರಿ ಪೇಸ್ಟ್. ಓಕೆ 46 ಯಾರು ಚೇಂಜ್ ಆಕೈತೆ ನೋಡ್ರಿ 57 63 ಹಿಂಗೆಲ್ಲ ಅದಾವ ನೋಡ್ರಿ 58 63 ಚೇಂಜ್ ಅದು. ಸೊ ಮತ್ತೆ ಇದನ್ನ ಹಾಕ್ರಿ ಮತ್ತೆ ಸ್ಪೇಸ್ ಸ್ಪೆಷಲ್ ಕಾಪಿ ಮಾಡಿ ಡ್ರ್ಯಾಗ್ ಡೌನ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಸ್ಪೆಷಲ್ ಮಾಡ್ರಿ. ಅಂದ್ರೆ ನೀವು ಇಲ್ಲಿ ಏನ್ರ ಪೈವಟ್ ವ್ಯಾಲ್ಯೂ ಏನ್ರ ಚೇಂಜ್ ಮಾಡಿ ಏನ್ರ ಆತಂದ್ರು ಅಲ್ಲಿ ಚೇಂಜ್ ಆಗಲ್ಲ. ಓಕೆ ಈಗ ನೆಕ್ಸ್ಟ್ ನಿಮಗೆ ಇದೇ ತರ ನೀವು ಸೆಂಟರ್ ಬೆಸ್ಟ್ ಮಿಂಟ್ ಮಾಡ್ಕೋಬೇಕು. ಯೂನಿಕ್ ಔಟ್ಲೆಟ್ ಟಾರ್ಗೆಟ್ ಏನಿದೆ ಮಿಂಟೋ ಸ್ಟಿಕ್ ಅದನ್ನ ಮಾಡ್ಕೋಬೇಕು. BFG ಟೆನ್ನಿಸ್ ಬಾಲ್ ಮಾಡ್ಕೋಬೇಕು. ಆಮೇಲೆ ಈಗ ಎಕೋ ನೋಡ್ರಿ. ಈಗ ಎಕೋ ಅಂತಂದ್ರೆ ಏನ್ರಿ? ಎಕೋ ಅಂದ್ರೆ ಏನು? ಬಿಲ್ಲಿಂಗ್ ಎಫಿಷಿಯನ್ಸಿ. ಅದು ಬಿಲ್ಲಿಂಗ್ ಎಫಿಷಿಯನ್ಸಿ ಹೌದಾ? ಈಗ ಒಂದ್ ಎಕ್ಸಾಂಪಲ್ ಒಂದು ಸೇಲ್ಸ್ ಮ್ಯಾನ್ ಗೆ 300 ಔಟ್ಲೆಟ್ ಇದೆ. ಹೌದು 300 ಔಟ್ಲೆಟ್ ಗೆ 300 ಔಟ್ಲೆಟ್ಸ್ ಪರ್ ಮಂತ್ ಒನ್ ಟೈಮರ್ ಬಿಲ್ ಆಗ್ಬೇಕು ಅನ್ನೋದು ಇರ್ತೈತಿ. ಹೌದಾ? ಹೌದು ಅಟ್ಲೀಸ್ಟ್ ಒನ್ ಟೈಮರ್ ಬಿಲ್ ಆಗ್ಬೇಕು. ಸೊ ಅಟ್ ಇಸ್ 100% ಬಿಲ್ಲಿಂಗ್. ಓಕೆ ಈಗ ಎಕ್ಸಾಂಪಲ್ ಸೇಲ್ಸ್ ಮ್ಯಾನ್ ಎಷ್ಟು ಅಂಗಡಿಗೆ ಬಿಲ್ ಮಾಡಿದಾನೆ. ಈಗ ಇಲ್ಲಿ ನೋಡ್ರಿ ಈಗ SKU ತೆಗೆದು ಬಿಡ್ರಿ ನಡೀತೈತಿ. ಓಕೆ ಈಗ ಏನ್ ಮಾಡ್ತೀರಿ? ಈಗ ಸೇಲ್ಸ್ ಮ್ಯಾನ್ ಎಷ್ಟು ಅಂಗಡಿಗೆ ಬಿಲ್ ಮಾಡಿದಾನೆ ಇಲ್ಲಿ ಸಿಗತ್ತೆ. ಇಲ್ಲಿ ಕಸ್ಟಮರ್ ಕೋಡ್ ತಗೊಂಡ್ರಿ ಸೇಲ್ಸ್ ಮ್ಯಾನ್ ಕೋಡ್ ಸೇಲ್ಸ್ ಮ್ಯಾನ್ ನೇಮ್ ಇದು ಕಸ್ಟಮರ್ ಕೋಡ್ ಡಿಸ್ಟಿಂಕ್ಟ್ ಕಸ್ಟಮರ್ ಕೋಡ್. ಈಗ ಒಂದ ಅಂಗಡಿಗೆ 4 ವಾರ ಹೋಗ್ತಾನೆ 4 ವಾರ 4 ಸಲನು ಬಿಲ್ ಮಾಡ್ತಾನೆ ಕೌಂಟ್ ಆಗಲ್ಲ. ಒಂದ್ ಅಂಗಡಿ ಅದು ಒಂದ್ ಅಂಗಡಿ ಒಂದೇ ಸಲ ಡಿಸ್ಟಿಂಕ್ಟ್ ಕೌಂಟ್. ಸೊ ಅವಾಗ ಈ ಕೌಂಟ್ ಏನ್ ಮಾಡ್ತೀರಿ? ಇಲ್ಲಿ ವಿ ಲುಕಪ್ ಹಾಕೊಂತೀರಿ. ಎಲ್ಲೇ ಎಕೋ ಟೋಟಲ್ ಔಟ್ಲೆಟ್ಸ್ ಎಕೋ ಎಷ್ಟಾಗಿದೆ ಈಗ ಇಲ್ಲಿ ಅಪ್ಡೇಟ್ ಕೊಡ್ತೀನಿ. ಈಗ ಇದನ್ನ ಮತ್ತೆ ವಿ ಲುಕಪ್ ತಗೊಂತೀರಿ. ಓಕೆ ನೋಡ್ರಿ ಎಲ್ಲಾರು ಚೇಂಜ್ ಆತ ನೋಡಂತಿರ್ಲ ಚೇಂಜ್ ಆಗಿತ್ತು. ನೋಡಾಕ್ತೇನ್ರಿ. ಈಗ 5 ರೂಪೀಸ್ ಎಕೋ ಟಾರ್ಗೆಟ್ ಹಾಕಿದ್ದೀನಿ. ಈಗ ಅಚೀವ್ಮೆಂಟ್ ಈಗ ಟೋಟಲ್ ಅಚೀವ್ಡ್ ಎಷ್ಟೈತ್ರಿ ನಂದು ಔಟ್ಲೆಟ್ ನೋಡ್ರಿ 739 ಐತೆ. ಹೌದಾ? ಸಮ್ ಈಗ 5 ರೂಪೀಸ್ ಎಕೋ ನೋಡ್ತೀನಿ. ಈಗ 5 ರೂಪೀಸ್ ಎಕೋ ಬೇಕಂತಂದ್ರೆ ಇಲ್ಲೇ ಪ್ರೈಸ್ ಪಾಯಿಂಟ್ ಅಂತ ಇದೆ. ಈಗ ಮೊದಲು ನೀವು ಪೀಕ್ ಓವರ್ ರಿಪೋರ್ಟ್ದಾಗ ಯಾವ್ಯಾವ ಕಾಲಮ್ ಏನೇನ್ ಹೆಡ್ಡಿಂಗ್ಸ್ ದಾಗ ಅದಾವ ನೀವು ತಲೆಗೆ ಇಟ್ಕೋಬೇಕು. ಓಕೆ ಅಂದ್ರ ಒಂದು ರಾ ಡಾಟಾದಾಗ ನಿಮಗೆ ಏನೇನ್ ಡಾಟಾ ಸಿಗತ್ತೆ ಈಸಿಲಿ ಸರ್ಚ್ ಮಾಡ್ಬೋದು. ಈಗ ಒಂದು ಪ್ರೈಮರಿ ಫೈಲ್ ದಾಗ ಡಿಸ್ಟ್ರಿಬ್ಯೂಟರ್ಗೆ ಕಸ್ಟಮರ್ ಅಂತ ಇರುತ್ತೆ. ಪೀಕ್ ಓವರ್ ಅಲ್ಲಿ DB ನೇಮ್ DB ಕೋಡ್ ಅಂತ ಇರುತ್ತೆ. ಓಕೆ ಈಗ 5 ರೂಪೀಸ್ ಎಕೋ ನೋಡ್ಬೇಕು ನೀವು. ಇಲ್ಲಿ ಪ್ರೈಸ್ ಪಾಯಿಂಟ್ ಅಂತ ಇದೆ. ಈಗ ಇದೇನ್ ರಾ ಡಾಟಾ ಇದೆಲ್ಲ ಈ ಡಾಟಾದಾಗ ನೀವು ಕಾಲಮ್ಸ್ ನೋಡ್ಕೋಬೇಕ್ರಿ. ಈಗ ಇಲ್ಲೇನ್ ಏನಿದೆ ಡಿಸ್ಟ್ರಿಬ್ಯೂಟರ್ ಕೋಡ್ ಇದೆ ಡಿಸ್ಟ್ರಿಬ್ಯೂಟರ್ ನೇಮ್ ಇದೆ ಇನ್ವಾಯ್ಸ್ ಡೇಟ್ ಸಿಗತ್ತೆ. ಆಮೇಲೆ ನಿಮಗೆ ಸೇಲ್ಸ್ ಮ್ಯಾನ್ ನೇಮ್ ಸಿಗತ್ತೆ ಸೇಲ್ಸ್ ಮ್ಯಾನ್ ಕೋಡ್ ಬೀಟ್ ನೇಮ್ ನೋಡ್ರಿ. ಇದು ತರ ರಿಪೋರ್ಟ್ ಬೇರೆ ರಿಪೋರ್ಟ್ ಅಲ್ಲಿ ಸಿಗಲ್ಲ. ಸೊ ಇಲ್ಲಿ ಕಸ್ಟಮರ್ ವೈಸ್ ನೋಡ್ರಿ ಕಸ್ಟಮರ್ ವೈಸ್ ಚಾನೆಲ್ ವೈಸ್ ಅದ್ರ ಗ್ರೂಪ್ ವೈಸ್ ಅದ್ರ ಗ್ರೂಪ್ ನೋಡ್ರಿ. ಗ್ರೂಪ್ ನೇಮ್ ಅಂತಂದ್ರೆ ನಿಮಗೆ ಪಾನು ಹೋಲ್ಸೇಲ್ ಯಾವ ತರ ಬೇಕು ಪಾನು LEGನೋ HEGನೋ ಆ ತರ. ಆಮೇಲೆ ಇಲ್ಲಿ ಇನ್ವಾಯ್ಸ್ ಕ್ವಾಂಟಿಟಿ ಹಾಕೋಬಹುದು. PTR ಟ್ಯಾಕ್ಸ್ ಹಾಕೋಬಹುದು. PTR ವ್ಯಾಲ್ಯೂ ಹಾಕೋರಿ. MRP ಸಿಗತ್ತೆ ನಿಮಗೆ. MRP ಬಗ್ಗೆ ಸರ್ಚ್ ಮಾಡ್ಬೇಕಂದ್ರೆ MRP ಸಿಗತ್ತೆ. ಸೊ ಸೇಲ್ಸ್ ಮ್ಯಾನ್ ಟೆರಿಟರಿ ಆಮೇಲೆ ಬ್ರ್ಯಾಂಡ್ SKU ಲೆವೆಲ್ ಇವೆಲ್ಲ ನೋಡಿ. PTR ಇನ್ ಲ್ಯಾಕ್ ಐತಿ. ಓಕೆ ಇದ್ರಾಗ ಏನೇನ್ ಅದಾವ ಪ್ರೈಸ್ ಪಾಯಿಂಟ್ ಐತಿ ನೋಡ್ರಿ. ಪ್ರೈಸ್ ಪಾಯಿಂಟ್ ಇದೆ. HUP ಅಂತಂದ್ರೆ ₹1 ಅಂಡ್ HUP ಸೆಗ್ರಿಗೇಟ್ ಆಗತ್ತೆ. ಸೊ ಪ್ರೈಸ್ ಪಾಯಿಂಟ್ ಈಗ ನಮ್ಗೆ ಏನ್ ಬೇಕಾಗೈತಿ? ಈಗ 5 ರೂಪಿ ಎಕೋ ಆಯ್ತಾ? 5 ರೂಪಿ ಎಕೋಗೆ ಈಗ 5 ರೂಪಿ ಎಕೋ ನೋಡ್ರಿ. 5 ರೂಪಿ ಎಕೋ ಯಾರು ಎಷ್ಟೆಷ್ಟು ಅಂಗಡಿ ಹಾಕಿದಾರೆ ಡಿಸ್ಟಿಂಕ್ಟ್ ಕೌಂಟ್ ಆಫ್ ಕಸ್ಟಮರ್ಸ್ ಇದೆಯಾ? ಈಗ ಏನ್ ಮಾಡ್ತೀನಿ ಇದನ್ನ ವಿ ಲುಕಪ್ ತಗೊಂತೀನಿ.
ಹೌದಾ ಚೇಂಜ್ ಆತ ಹಾಂ ರೀ ಈಗ 5 ರೂಪಾಯಿ ಹಾಕೋ ನಾನು ಪೇಸ್ಟ್ ಮಾಡ್ಬಿಡ್ತೀನಿ ಸ್ಪೆಷಲ್ ಹ್ಞೂ ಮುಗೀತಾ ಅಪ್ಡೇಟ್ ಓಕೆ ಆತ ಅಪ್ಡೇಟ್ ಈಗ 10 ರೂಪಾಯಿ ಬೇಕು ಈಗ 10 ರೂಪೀಸ್ ಬೇಕಂತಂದ್ರೆ ಇದನ್ನ ಡಿಸೆಲೆಕ್ಟ್ ಮಾಡ್ಕೊರಿ 10 ರೂಪೀಸ್ ಹ್ಞೂ ಟೋಟಲ್ ಈ ತರ ನೋಡ್ರಿ ಇಲ್ಲಿ 10 ರೂಪೀಸ್ ಎಷ್ಟು ಹಾಕಿದ್ದೀನಿ ನಾನು ಹ್ಞೂ ಹಳೇದ 649 ಔಟ್ಲೆಟ್ ಇದೆ ಹೌದು ಓಕೆ ಈಗ ನೋಡ್ರಿ ಅಂದ್ರೆ ಸೇಲ್ಸ್ಮ್ಯಾನ್ ವೈಸ್ ಇದು ಹಾಂ ಹೋಲ್ಸೇಲ್ ಗಿಲ್ಸೇಲ್ ಎಲ್ಲ ಅಲ್ಲಿ ಅಲ್ಲಿ ಅದರಲ್ಲಿ ಬರುತ್ತೆ ಇದರಲ್ಲಿ ಬರೇ ಸೇಲ್ಸ್ಮ್ಯಾನ್ ವೈಸ್ ವೀಲ್ ಕಪ್ ಬರುತ್ತೆ ಹಾಂ ಯಾಕಂದ್ರೆ ನಮ್ಮ ಡ್ಯಾಶ್ ಬೋರ್ಡ್ದಾಗ ಅಷ್ಟೇ ಐತಲ್ಲ ಹೌದು ಹೌದು ಅಲ್ಲಿ ಐಡಿ ಗಿಡಿ ಸೊ ಸೇಲ್ಸ್ಮ್ಯಾನ್ ಅಷ್ಟೇ ಇಲ್ಲಿ ಅಚೀವ್ಡ್ ಸೊ 649 ಅಂತಂದ್ರೆ ಈಗ ನೋಡ್ರಿ ಈಗ ಮೂರನೇ ಕಾಲಮ್ ಹ್ಞೂ ಹ್ಞೂ ಟ್ರಾನ್ಸ್ಫರ್ ಆಯ್ತಾನು இந்த மாசம் போயிடுவானோ 20 செகண்ட் ಈಗ ನೋಡ್ರಿ ಹ್ಞೂ ಹ್ಞೂ ಅಲ್ಲಿ ನಾನು 649 ಐತಲ್ಲ ಈಗ 665 ಬಂತಲ್ಲ ಹ್ಞೂ ಸೊ ಅಪ್ಡೇಟ್ ಆತಲ್ಲ ತಳಗ ಸಮ್ ನೋಡ್ರಿ ತಳಗ ಹಾಂ ಹಾಂ ಅದು ಬಾಜು ಪರ್ಸೆಂಟೇಜ್ನು ಚೇಂಜ್ ಆಗ್ತಿತ್ತಲ್ಲ ರೀ ಅದು ಹೌದು ಚೇಂಜ್ ಆಗುತ್ತೆ ಮತ್ತೆ ಆಟೋಮೆಟಿಕ್ ನಾ ಫಾರ್ಮುಲಾ ಹಾಕಿಟ್ಟಿನ್ರಿ ಹಾಂ ಅದಕ್ಕಿನ ಫಾರ್ಮುಲಾ ಹಾಕಿರಿ ಟಾರ್ಗೆಟ್ ಅಚೀವ್ಮೆಂಟ್ ಡಿವೈಡೆಡ್ ಬೈ ಟಾರ್ಗೆಟ್ ಪರ್ಸೆಂಟೇಜ್ ಬರುತ್ತೆ ಹೌದಲ್ಲ ಸರಿ எல்லாம் சொல்ல மாட்டான் பர்சனல் தான் சொல்ல மாட்டான் இல்ல அதான் ப்ராப்ளம் அது அவனுக்கு ரெலவெண்டா இருக்கும் நம்ம லைஃப்ல நான் சொல்லுவேன் ಮತ್ತೇನು ಮಾಡಾಕ್ತೀರೇನು ರೀ ಇಲ್ಲಿ ಸ್ಕ್ರೀನ್ ಇದು ತೋರ್ಸಕ್ತೈತಿ ಡ್ಯಾಶ್ ಬೋರ್ಡ್ நான் சொன்னேன் பங்கல் ಇಲ್ಲ ಇಲ್ಲ ಏನ್ ಮಾಡಂತಿಲ್ಲ ಹಾಂ ಜಸ್ಟ್ ಹೇಳಿದ್ದೀನಿ ಮತ್ತೆ எங்க வரமாட்டேன் அடி பைக் வாங்கணும் கியூபிக்ஸ் ஹோட்டல்லடா ಮಂಜು ಈಗ ಮಂಜುவோட ಸಿಸ್ಟರ್ ನಿರ್ಮಾಣ ಆಗಿಲ್ಲ ಮಂಜುದ ಗುರುದಾದ್ರಿ ಹಾಂ ರೀ ಇಷ್ಟೇ ಅಪ್ಡೇಟ್ ಮಾಡೋದು ಈಸಿ ಕೆಲಸ ಹಾಂ 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 ಇದು MSS PC ನಿಮಗೆ ಡೈಲಿ ಬೆಳಗ್ಗೆ GOTM KPIs ಅಂತ 10 ಗಂಟೆಗೆ ಒಂದು ಫೈಲ್ ಬರುತ್ತೆ GOTM KPI GOTM SSR ದು ಒಂದು ಫೈಲ್ ಇರುತ್ತೆ ಅದರಲ್ಲಿ ಒಂದು ಮೇಲಲ್ಲಿ ಅದೇ ಮೇಲಲ್ಲಿ ಅಟ್ಯಾಚ್ಮೆಂಟ್ PSR ದು ಇರುತ್ತೆ DBSR ದು ಇರುತ್ತೆ 3 ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿರಿ ತೋರಿಸ್ರಿ ಅದು ಮೇಲೆ ತೋರಿಸ್ರಿ ನನಗೆ ಸ್ವಲ್ಪ ಮೇಲ್ ಬರಾಕ್ತಿಲ್ರಿ ಇಲ್ಲೇ ನೀವು ಯಾವಾಗ್ಲೂ ಮೇಲ್ ಬರುತ್ತಲ್ಲ ಮೇಲ್ ಫಸ್ಟ್ ಕ್ಲೀನ್ ಆಗಿ ಓದ್ರಿ ಕರೆಕ್ಟ್ ಎಲ್ಲ ಮೇಲೂ ಓದ್ರಿ ಹ್ಞೂ ಈಗ ನೋಡ್ರಿ ಎಕ್ಸಾಂಪಲ್ ಡೈಲಿ ಏನೇನ್ ಟೈಮಿಗೆ ಏನೇನ್ ಮೇಲ್ ಬರುತ್ತೆ ಅದನ್ನ ಹೇಳ್ತೀನಿ ಈಗ ಡೈಲಿ ಬೆಳಗ್ಗೆ ನೋಡ್ರಿ ಇಲ್ಲ GOTM SSR DBSR ಅಲ್ರಿ ಹಾಂ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇದೆ ನೋಡ್ರಿ ಓಕೆ ಸರ್ ಇದು ಬರಂಗಿಲ್ಲ ನನಗೆ ಇದು ಬರಾಕ್ತಿಲ್ಲ ನನಗೆ ಇದನ್ನ ಬರತ್ತಿಲ್ಲ ಹಾಂ ಇದನ್ನ ನೀವು ಜ್ಯೋತಿ ಸರ್ಗೆ ಎಸ್ಕಲೇಟ್ ಮಾಡ್ರಿ ಸರಿ ಏನು ಅನ್ಬೇಕು ಇದಕ್ಕೆ GOTM ROU ಅನ್ಬೇಕಾ ಇವು ಡ್ಯಾಶ್ ಬೋರ್ಡ್ ಇದು ಹೇಳ್ರಿ KPI ಡೈಲಿ KPIs ಬರುತ್ತೆ ಕೀ ಪ್ಯಾರಾಮೀಟರ್ಸ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಓಕೆ ಡೈಲಿ ಬರಾಕ್ತೈತೇನ್ರಿ ಅದು ಹಾಂ 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 ಇದೇನಿದೆಲ್ಲ ಇಂಡೈರೆಕ್ಟ್ಲಿ ಇಟ್ ಇಸ್ ಅ ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್ ಏನ್ರಿ ಅದು ಹಾಂ ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ ಏನೇನಿದೆ ಅನ್ನೋ ಈಗ DBSR ತೋರಿಸ್ತೀನಿ ಹಾಂ ಎಕ್ಸಾಂಪಲ್ DBSR ವೈಸ್ ಹೋಗ್ತೀರಿ ಓಕೆ ಹ್ಞೂ ಈಗ ಏನ್ ಮಾಡ್ತೀರಿ ಇಲ್ಲೇ ಟೆರಿಟರಿ ಸೆಲೆಕ್ಟ್ ಮಾಡ್ಕೊತೀರಿ ಹ್ಞೂ ಈಗ ಇದ್ರಾಗ ಎಲ್ಲಾ ಸೇಲ್ಸ್ಮನ್ ಇರ್ತಾನ ಧಾರವಾಡ GOTM ಅಂದ್ರೆ ಹುಬ್ಳಿ ಧಾರವಾಡ ನಂದು GOTM ಓಕೆ ಎರಡು ಟೌನ್ ಇಲ್ಲಿ ನೋಡ್ರಿ 8 ಸೇಲ್ಸ್ಮನ್ ಅದಾರ ನಂದು ಓಕೆ ಹಾಂ 8 ಸೇಲ್ಸ್ಮನ್ ಅಂತ ನೋಡ್ರಿ ಆಕ್ಚುಯಲ್ ಮ್ಯಾನ್ ಡೇಸ್ ಆವರೇಜ್ PC ಇದೇನಿದೆಲ್ಲ PC ಈ ಫೈಲ್ ಅಲ್ಲಿ ಸಿಗತ್ತೆ ಹಾಂ ರೀ ಓಕೆ ಆಮೇಲೆ ಪರ್ ಡೇ ಸೇಲ್ಸ್ ಆವರೇಜ್ ಸೇಲ್ಸ್ ಏನ್ ಮಾಡ್ತಾ ಇದಾರೆ ಸೊ ಓಕೆ ಆಮೇಲೆ ಟೋಟಲ್ ಅವ್ರದ್ದು ಔಟ್ಲೆಟ್ಸ್ ಎಷ್ಟಿದೆ ಈಗ ನಿಮಗೆ ಔಟ್ಲೆಟ್ ಟಾರ್ಗೆಟ್ ಹಾಕೋಬೇಕಂತಂದ್ರೆ ಇದನ್ನ ನೋಡಿ ಹಾಕೋಬಹುದು ಓಕೆ ಇಲ್ಲ ಒಂದು ಕಸ್ಟಮರ್ ಎಕ್ಸಿಟ್ ಅಂತ ಒಂದು ಫೈಲ್ ಕಳಿಸ್ತಾರೆ ಸರ್ ಸೊ ಅದು ಟಾಟಾ ಸೊ ಒಂದೊಂದು ಔಟ್ಲೆಟ್ ಒಂದೊಂದು ರೂಟ್ ಅಲ್ಲಿ ಸೇಲ್ಸ್ಮ್ಯಾನ್ ವೈಸ್ ಡಿಸ್ಟ್ರಿಬ್ಯೂಟರ್ ವೈಸ್ ಎಷ್ಟೆಷ್ಟು ಚಾನೆಲ್ ವೈಸ್ ಎಷ್ಟೆಷ್ಟು ಔಟ್ಲೆಟ್ ಇದೆ ಅನ್ನೋದು ಕೌಂಟ್ ಇರುತ್ತೆ ಓಕೆ ಆ ಫೈಲ್ ಇದೆ ಇದು ನೋಡ್ರಿ ಈಗ ರಿಟೇಲ್ ಔಟ್ಲೆಟ್ಸ್ ಬಿಲ್ಡ್ ಎಷ್ಟಿದೆ ಇದರಲ್ಲೂ ಗುರ್ತಾಗತ್ತೆ ಈಗ ನಾವೇನ್ ಡ್ಯಾಶ್ ಬೋರ್ಡ್ ರೆಡಿ ಮಾಡಿವಲ್ಲ ದಿಸ್ ಇಸ್ ನಥಿಂಗ್ ಬಟ್ ಅ ಡ್ಯಾಶ್ ಬೋರ್ಡ್ ಓಕೆ ಈಗ ನೋಡ್ರಿ ಟೋಟಲ್ ರಿಟೇಲ್ ಔಟ್ಲೆಟ್ಸ್ HUP ಇಷ್ಟು ಔಟ್ಲೆಟ್ಸ್ ಟೋಟಲ್ ಔಟ್ಲೆಟ್ಸ್ ಇದರಲ್ಲಿ HUP ಎಷ್ಟು ಔಟ್ಲೆಟಿಗೆ ಹೋಗಿದೆ ಇಲ್ಲಿ ನೋಡ್ರಿ
HUP ಬಿಲ್ ಆಗಿದ್ದು 39% ಎಕೋ ಆಗಿದೆ. ಹೌದು. ಓಕೆ, ಹಾಂ ಇಲ್ಲಿ ಎಕೋ ನೋಡ್ರಿ, ಇಲ್ಲಿ ಎಕೋ ಎಷ್ಟಾಗಿದೆ? 62% ಅವರೇಜ್ ಇದೆ. ಹ್ಞೂ ಆಮೇಲೆ ಟೋಟಲ್ ವ್ಯಾಲ್ಯೂ ಎಷ್ಟಾಗಿದೆ? ಸೇಲ್ಸ್ಮನ್ ವೈಸ್ ವ್ಯಾಲ್ಯೂ ಇದೆ. ಹ್ಞೂ 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 ಇಲ್ಲಿ ನೋಡ್ರಿ, ಇಲ್ಲಿ ಟೋಟಲ್ ರಿಟೇಲ್ ಲೈನ್ಸ್ HUP ಅಂತಿದೆಯಲ್ಲ, ಇದು HUP ಲೈನ್ಸ್. ಹ್ಞೂ 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 HUP ಲೈನ್ಸ್ ಇದು. ಓಕೆ, HUP ಎಷ್ಟು ಸೇಲ್ ಮಾಡಿದ್ದಾನೆ ಒಂದು ಸೇಲ್ಸ್ಮನ್, ಓಕೆ ವ್ಯಾಲ್ಯೂ. HUP ಕಾಂಟ್ರಿಬ್ಯೂಷನ್ ಏನಿದೆ. ಹ್ಞೂ ಹ್ಞೂ ಸೊ ಈ ಫೈಲು ಭಾಳ ಇಂಪಾರ್ಟೆಂಟ್ ರೀ. ಈ ಫೈಲ್ ನಥಿಂಗ್ ಬಟ್, ಈ ಫೈಲ್ ಎಲ್ಲಿ ಸಿಗತ್ತೆ ಗೊತ್ತಾ? ನಿಮ್ಮ ಪವರ್ BI ಇದೆಯಾ? ಡ್ಯಾಶ್ಬೋರ್ಡ್ ಇದೆಯಾ ಪವರ್ BI? ಇಲ್ಲ, ಇವತ್ತು ಏನೋ ಆಕ್ಟಿವೇಟ್ ಆಗಿದೆ, ಅದು ಆಕ್ಟಿವೇಟ್ ಮಾಡೋದನ್ನು ಗೊತ್ತಿಲ್ಲ. ಸರಿಗೆ ಬಂದು ಕೇಳಬೇಕಂತ ನಾನು ಯೋಚನೆ ಮಾಡ್ತೀನಿ. ಪವರ್ BI ದಲ್ಲೂ ಎಲ್ಲಾನು ಸಿಗತ್ತೆ. ಹಾಂ ರೀ. PC ಅಲ್ಲಿ ಸಿಗತ್ತೆ. PC ಬೇಕಾದ್ರೆ ನೀವು ಇಮೇಲ್ ನಿಂದನ ನೀವು ಏನ್ ಮಾಡ್ರಿ, ಇಮೇಲ್ ನಿಂದನ ಇಲ್ಲಿ PC ನಾ ಏನ್ ಮಾಡ್ತೀನಿ, PC ಟಾರ್ಗೆಟ್ ಹಾಕಿರ್ತಲ್ಲ ಅಚೀವ್ಮೆಂಟ್, ಅದನ್ನ ಇಲ್ಲಿ VLOOKUP ಕೊಡ್ತೀನಿ. ಓಕೆ, PC ಇಲ್ಲಿಂದ ಇಲ್ಲಿ ಸಿಗತ್ತೆ. ಇದು MSS ಅಪ್ಡೇಟ್ ಏನ್ ಮಾಡ್ತೀನಿ ಗೊತ್ತಾ? ಮೊದಲು ಕಂಪನಿದವರು ತಿಂಗಳದಾಗ 1-2 ಫೈಲ್ ಕಳಿಸ್ತಿದ್ರು. ಈಗ ನಾ ಏನ್ ಮಾಡ್ತಾ ಇದೀನಿ, MSS ಈ ಫೈಲ್ ನೋಡುದಿಲ್ಲ, ಈ ಫೈಲ್ದಾಗ MSS ಇಲ್ಲ ಇಲ್ಲಿ. ಓಕೆ, ಈಗ ನಾ ಏನ್ ಮಾಡ್ತೀನಿ, ಅದು ಒಂದು ಪವರ್ BI ಇದೆ. ಪವರ್ BI ಅಲ್ಲಿ MSS ಅಂತ ಸಿಗತ್ತೆ. ಆ MSS ಅನ್ನ ನಾನು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ತೀನಿ. ಅದಕ್ಕೆ ಅದನ್ನ VLOOKUP ಕೊಡ್ತೀನಿ, ಮತ್ತೆ ಇಲ್ಲಿ MSS ಬರುತ್ತೆ. ಹೌದಾ? ಸ್ವಲ್ಪ ಅದನ್ನ ತೋರಿಸ್ಬಿಡ್ರಿ, ಅದು ಪವರ್ BI ಇಂದ ಹಂಗೆ ತೋರಿಸ್ತೀನಿ ಪವರ್ BI. ಯಾಕಂದ್ರೆ ಎಕ್ಸಾಂಪಲ್ ಈಗ ನನಗೆ ಇವತ್ತು ಸಾಲ್ವ್ ಆಗಿದೆ ಪವರ್ BI ಅದು, ಅದಕ್ಕೆ. ಈಗ ನೋಡ್ರಿ ಪವರ್ BI ತೋರಿಸ್ತೀನಿ ಒಂದು. ಹಿಂಗೆ ಮೇಲ್ ಬರ್ತೈತೇನ್ರಿ ಅದು? ಮೇಲಲ್ಲ, ಮೇಲ್ ಬರೋದಿಲ್ಲ, ಅದು ಲಿಂಕ್ಸಿಗೆ ಹೋಗೋ ಲಿಂಕ್ಸ್ ನಾ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಹೌದಾ? ಏನಾನು ಈಗ ಈಗ ಪವರ್ BI ಇದು ನನ್ನ ಡ್ಯಾಶ್ಬೋರ್ಡ್ ಇದು. ಓಕೆ, ಈಗ ಈಗ ನಂದು GOTM ಇಲ್ಲಿ ನೋಡ್ರಿ, DB ಟೈಪ್ ನನಗೆ GOTM ಬೇಕು, RU ಡಾಟಾ ಬೇಕು, ಸೂಪರ್ ಸ್ಟಾಕ್ ಎಷ್ಟು ಬೇಕು. ಓಕೆ, ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಇದ್ರಾಗ ಒಂದೊಂದು ಸಿಂಗಲ್ DB ನೋಡ್ ಮಾಡ್ಕೋಬಹುದು GOTM ಒಳಗಡೆ. ನನಗೆ ಒಬ್ಬಂದೇ ಬೇಕಂದ್ರೆ ಒಬ್ಬಂದೇ. ಓಕೆ, ಇದು ಹಿಂಗ್ ಡಾಟಾ ಬರುತ್ತೆ. ವರ್ಧಮಾನ ಏಜೆನ್ಸಿ ಎಷ್ಟಾಗಿದೆ, ಸೇಲ್ಸ್ MTD ಮಂತ್ ಟಿಲ್ ಡೇಟ್ ಎಷ್ಟಾಗಿದೆ, DBSR ಸೇಲ್ಸ್ ಪರ್ ಡೇ ಸೇಲ್ ಇದೆ, ಅವರೇಜ್ PC ನೋಡ್ರಿ, ಅವರೇಜ್ PC ಇದು. ಸೊ ಇಲ್ಲಿ ನನ್ನ ಧಾರವಾಡಲ್ಲಿ 10 PC ತೋರ್ಸಾ ಇದೆ. ಸೊ ನನಗದು ಬಹಳ ಕ್ರಿಟಿಕಲ್ ಐತ್ರಿ, 23 PC ಆಗ್ಬೇಕು. ಸೊ ನಾ ಏನ್ ಮಾಡ್ತೀನಿ, ಈಗ DBSR ವೈಸ್ ಹೋಗ್ತೀನಿ. ಇದು DB ವೈಸ್ ಬ್ಯಾಡ ನನಗೆ. ನೆಕ್ಸ್ಟ್ DBSR ವೈಸ್ ಐತಿ ನೋಡ್ರಿ, DBSR ವೈಸ್ ಹೋಗ್ತೀನಿ. ಇಲ್ಲಿ DBSR ವೈಸ್ ಹೋಗ್ತೀನಿ. DBSR ಅಂತಂದ್ರೆ ಬರೇ GOTM ಗೆ ಇರ್ತಾರೆ, ಹೌದಾ? ಹೌದು. ಸೊ ಇಲ್ಲೇ ನನಗೆ ಇಲ್ಲೇ ರಿಟೇಲ್ ಹೋಲ್ಸೇಲ್ ಅಂತಿದೆ. ರಿಟೇಲ್ ಸೆಲೆಕ್ಟ್ ಮಾಡ್ಕೋಬಹುದು, ರಿಟೇಲ್ ಹೋಲ್ಸೇಲ್ ಸೆಲೆಕ್ಟ್ ಮಾಡ್ಕೋಬಹುದು. ಹೋಲ್ಸೇಲ್ ಅವ್ರಿಗೆ ಇಂಪ್ಯಾಕ್ಟ್ ಆಗಲ್ಲ, ಯಾಕಂತಂದ್ರೆ ಹೋಲ್ಸೇಲ್ ಅವ್ರು ಮಾಡೋದೇ ಇಲ್ಲ. ಸೊ ಇಲ್ಲೇನ್ ಮಾಡ್ತೀನಿ, ನಾನು DB ವೈಸ್ ಹೋಗ್ತೀನಿ. ಸೊ ಈಗ DB ವೈಸ್ ಹೋದಾಗ ನನಗೇನಾಗತ್ತೆ, ಈಗ ಇಲ್ಲೇ ಸಿದ್ಧಾರೂಢ ನನಗೆ ಕ್ರಿಟಿಕಲ್ ಐತಿ, ಹೌದಾ? ಈಗ ಸಿದ್ಧಾರೂಢ ಸೆಲೆಕ್ಟ್ ಮಾಡಿದೆ. ಈಗ ಇಲ್ಲಿ ಬಂತ ಸಿದ್ಧಾರೂಢ ಅಂತ ನೋಡ್ರಿ PC. ಈಗ ಸೇಲ್ಸ್ಮ್ಯಾನ್ ವೈಸ್ PC ನೋಡ್ರಿ ಎಷ್ಟು ಮಾಡ್ತಾ ಇದಾರೆ. ಇಲ್ಲಿ ಇದೆ ನೋಡ್ರಿ PC. ಇಲ್ಲಿ ನೋಡ್ರಿ, ಅಂಜನಾಳ್ ರುದ್ರಪ್ಪ 13 PC, ಕಿರಣ್ 10 PC ಮಾಡ್ತದ, ಉಮೇಶ್ 12 PC ಮಾಡ್ತದ. ಇದು ಬಿಟ್ಬಿಡ್ರಿ, ಇದು ಹೋಲ್ಸೇಲ್ ಅದು. ಸೊ ಈ PC ನನಗೆ ಹೊಡೆತ ಬೀಳತೈತಿ ಸೇಲ್ಸ್ಮ್ಯಾನ್ ವೈಸ್. ಓಕೆ, ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ನಿಮಗೆ ಇಲ್ಲಿ HUP ಲೈನ್ಸ್ ಇದೆ. ಓಕೆ, ನಿಮಗೆ ಇಲ್ಲಿ HUP ಕಾಂಟ್ರಿಬ್ಯೂಷನ್ ಇದೆ, HUP ಸೇಲ್ ಇದೆ, HUP ವ್ಯಾಲ್ಯೂ ಇದೆ. ಓಕೆ, ಟೋಟಲ್ ಸೆಕೆಂಡ್ರಿ ಇದೆ, ಅವ್ರ ಟಾರ್ಗೆಟ್ಸ್ ಇದೆ, ಅವ್ರ ಟೋಟಲ್ ಸೆಕೆಂಡ್ರಿ ಅಚೀವ್ಮೆಂಟ್ ಇದೆ, ಎಷ್ಟು ಅಚೀವ್ ಮಾಡಿದ್ದಾರೆ ಇದೆಯಾ? ಇದು DBSR ವೈಸ್. ಈಗ MSS ಗೆ ಇನ್ನೊಂದು ಐತಿ, MSS. ಇದು ಇಲ್ಲಿ ಹೋಗ್ತೀನಿ ರೀ MSS ಗೆ. ಓಕೆ, ಈಗ plastic box ಎಲ್ಲ ನನ್ನ I'm so happy. As a ring party solita, I'm so happy you thought of me and you gave me this many years of my service. Teacher Puttuka, I went and gave it to her and I told her, never mind Lakshmi, even if it is filled with 1 kg of stone also, I'm happy he has given me, thought of me and given a bit with it.
ಇದು MSS ನೋಡ್ರಿ, ಹ್ಞೂ ಇದೆ MSS ಟಾರ್ಗೆಟ್, MSS ಅಚೀವ್ಡ್, MSS ಸೇಲ್ಸ್ಮ್ಯಾನ್ ವೈಸ್ ಪರ್ಸೆಂಟೇಜ್ ರೀ ಇದು ಅಚೀವ್ಮೆಂಟ್. ಹ್ಞೂ ಓಕೆ, ಇದು ಪ್ಯೂರ್ ಸ್ಟೋರ್. ಓಕೆ, ಪ್ಯೂರ್ ಸ್ಟೋರ್ ಪರ್ಸೆಂಟೇಜ್. ಪ್ಯೂರ್ ಸ್ಟೋರ್ ಅಂದರೆ ಏನ್ರಿ ಅದು? ಪ್ಯೂರ್ ಸ್ಟೋರ್ ಅಂದರೆ ಪ್ಯೂರ್ ಸ್ಟೋರ್ ಅಂತಂದ್ರೆ ಈಗ ಒಂದು ಸೇಲ್ಸ್ಮ್ಯಾನ್ ಒಂದು ಅಂಗಡಿಗೆ ಹೋಗ್ತಾನ, ಹಾಂ ಒಂದು ಪಾನ್ ಅಂಗಡಿಗೆ. ಹಾಂ ಈಗ ಪಾನ್ ಅಂಗಡಿಗೆ ಈಗ 8 ಲೈನ್ಸ್ 6 ಐಟಮ್ಸ್ ಕಂಪಲ್ಸರಿ ಕಲರ್ದಾಗ ಇರ್ತಾವ, ಹೌದಾ? ಹೌದು. ಅವು 6 ಪೂರ್ತಿ ಕ್ಲಿಯರ್ ಆತಂತ ತಿಳಿರಿ, ದಟ್ ಇಸ್ ಪ್ಯೂರ್. ಓಕೆ ಓಕೆ. MSS 100% ಆದ ಅಂದ್ರೆ MSS ಫುಲ್ ಕ್ಲಿಯರ್ ಆತಂದ್ರೆ ಒಂದು ಔಟ್ಲೆಟ್ ಅದು ಎಲ್ಲಾ ಐಟಮ್ ಹಾಕಿಸ್ಕೊಂಡ ಅಂದ್ರೆ ದಟ್ ಇಸ್ ಪ್ಯೂರ್ ಸ್ಟೋರ್. ಹಾಂ 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 ಗೊತ್ತಾಯ್ತಾ? ಓಕೆ. ಸೊ ಇದನ್ನೇನ್ ಮಾಡ್ತೀನಿ, ಇದನ್ನೇ ಎಕ್ಸೆಲ್ ಡೌನ್ಲೋಡ್ ಮಾಡ್ಕೊತೀನಿ, ಎಕ್ಸ್ಪೋರ್ಟ್ ಡಾಟಾ ಅಂತಿದೆ ಇಲ್ಲಿ. ಇದು ಅಪ್ಡೇಟ್ ಯಾವಾಗ ಆಗಿದೆ ನೋಡ್ಕೊಂಡ್ಬಿಡ್ರಿ. ಇದು ಇಲ್ಲೇ ಕೊಟ್ರ ನೋಡ್ರಿ, 6:46 AM 19th ಬೆಳಗ್ಗೆ, ಇವತ್ತು ಬೆಳಗ್ಗೆ ಆಗಿದೆ. ಹಾಂ. ಸೊ ನಾ ಏನ್ ಮಾಡ್ತೀನಿ, ಇಲ್ಲೇ ಎಕ್ಸ್ಪೋರ್ಟ್ ಡಾಟಾ ಮಾಡ್ತೀನಿ. ಈಗಿದು ಡೌನ್ಲೋಡ್ ಆಗತ್ತೆ, ಹೌದಾ? ಈಗ ಇದನ್ನ ಫೈಲ್ ಓಪನ್ ಮಾಡ್ತೀನಿ. ಈಗೇನ್ ಮಾಡ್ತೀನಿ, ನನ್ನ ಡ್ಯಾಶ್ಬೋರ್ಡಿಗೆ ಇದು MSS ಅಚೀವ್ಡ್ ಇದೆಯಲ್ಲ, ಇಲ್ಲಿ ಮತ್ತೆ ಇದನ್ನು ಏನು ತೋರ್ತೀನಿ. ಇಲ್ಲೇ ನನಗೆ ಸೇಲ್ಸ್ಮ್ಯಾನ್ ವೈಸ್ ಬರುತ್ತೆ, MSS ಅಚೀವ್ಡ್, ಅದು ಕಾಲಮ್ 4. ಓಕೆ ಓಕೆ, ಇದನ್ನ ತಗೊಂಡೆ ನಾವು. ಉಮೇಶ್ ಬದಲೇ ರುದ್ರಪ್ಪ 316. ಅದೇನ್ಯಾಕೆ ಬಂತು ಸರ್ ಅದು? ಇಲ್ಲ, ಅವಂದು ಸೇಲ್ಸ್ಮ್ಯಾನ್ ಆಗಿದ್ದೆ, ಅವಂದು ಹೆಸರು ಇದ್ದಿದ್ದಿಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಉಮೇಶ್ ಗೌಡ ಅಂತ ಐತಲ್ಲ, ಅವ್ರು ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ. ಕಂಪನಿದವ್ರು ಇನ್ನೂ ಹಳೆ ಸೇಲ್ಸ್ಮ್ಯಾನ್ ದಾಗ ಅದಾರ, ರುದ್ರಪ್ಪ ಸಂಬರ್ಗಿ ಅಂತಂದ. ಸೊ ಅದಕ್ಕೆ ನನಗೆ ಹಂಗ ಬತ್ತ. ಈಗ ನೋಡ್ರಿ, ಇದಾತ. ಈಗ ಇಲ್ಲಿ MSS ಅಚೀವ್ಮೆಂಟ್ ಬಂದ್ಬಿಡ್ತೈತಿ ಆಟೋಮೆಟಿಕ್ಲಿ. ನಂದು ಅವರೇಜ್ ಏನೈತಿ, ಇಲ್ಲಿ 29% ಅವರೇಜ್ MSS ನಡೆಯಾಗತೈತಿ. ಇಲ್ಲಿ ಬಂತ 29, 28, 71. ಕರೆಕ್ಟ್. ಈಗ ಪ್ಯೂರ್ ಔಟ್ಲೆಟ್ ಇಲ್ಲಿ ಎಷ್ಟಿದೆ? ಹಳೇದು 36 ಇದೆ, ಇಲ್ಲಿ 39 ಆಗಿದೆ, ಹೌದಾ? ಇದನ್ನು ಬೇಕಾದ್ರೆ ವಿಲುಕಪ್ ಹಾಕೊಂಡ್ಬಿಡೋನು. ಓಕೆ, ಸೊ ನಿಮ್ಗೆ ಏನೇನ್ ಫೈಲಿಗೆ ಏನೇನ್ ಬೇಕಲ್ಲ, ದಟ್ ಯು ಹ್ಯಾವ್ ಟು ನೋ, ಎಲ್ಲಿಂದ ಏನ್ ತೆಗಿಬೇಕನ್ನೋದು ಗುರುತಾತ. ಈಗ ನಿಮಗೆ ಸೇಲ್ಸ್ಮ್ಯಾನ್ ವೈಸ್ ಬೇಕು, DB ವೈಸ್ ಬೇಕು, ಬಂತ್ರಿ? ಗೀತಾ ಕ್ಲಿಯರ್ ಅಲ್ಲ? ಸರಿ. ಮತ್ತೆ ಅದು ಇದೇ ತರ PSR ಸೇಮ್ ಸೇಲ್ಸ್ಮ್ಯಾನ್ ವೈಸ್ ಸೆಕೆಂಡ್ರಿ ಎಷ್ಟು ವ್ಯಾಲ್ಯೂ ಅಚೀವ್ ಆಗೈತಿ, ಬ್ಯಾಲೆನ್ಸ್ ಎಷ್ಟು, HUP ದಾಗ ಎಷ್ಟು ವ್ಯಾಲ್ಯೂ ಟಾರ್ಗೆಟ್ ಕೊಟ್ಟಿರ್ತೀನಿ, ಎಷ್ಟು ಅಚೀವ್ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ PSR ವೈಸ್ ನೋಡ್ಬೇಕಂತಂದ್ರೆ ಇದನ್ನ ಡಾಟಾ ತೆಗಿತಿಂತಾರೆ. ಇದು ಪೀಕ್ ಅವರ್ ಅನ್ನೋದು. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಮೊದಲು, ನಾ ಸೆಲೆಕ್ಟ್ ಆಲ್ ಮಾಡಿ, ಯಾಕಂದ್ರೆ ಮತ್ತೆ ಡಾಟಾ ಜಂಪಲ್ ಆಗ್ಬಾರ್ದು, ಕನ್ಫ್ಯೂಸ್ ಆಗ್ಬಾರ್ದು. ಯಾವಾಗ್ಲೂ ಕ್ಲಿಯರ್ ಮಾಡ್ಕೊರಿ, ಇಲ್ಲ ಅಂದ್ರೆ ಒಳ್ಳೆ ರಾ ಡಾಟಾಲಿಂದನೇ ಇದು ಪೈವಟ್ ಹಾಕೊಳ್ರಿ, ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಾಂದ್ರೆ ಇದನ್ನ ಡಿಲೀಟ್ ಮಾಡ್ಬಿಡ್ರಿ, ನಡೀತೈತಿ. ಯಾಕಂದ್ರೆ ನೀವು ಏನ್ ಸೆಲೆಕ್ಟ್ ಮಾಡಿರ್ತೀರಿ, ಏನ್ ಡಿಸೆಲೆಕ್ಟ್ ಮಾಡಿರ್ತೀರಿ ನಿಮ್ಗೆ ಗುರುತಿರೋದಿಲ್ಲ. ಕೌಂಟ್ ರಾಂಗ್ ಬರುತ್ತೆ ಡಾಟಾ. ಒಮ್ಮೆ 5 ರೂಪೀಸ್ ಸೆಲೆಕ್ಟ್ ಮಾಡಿರ್ತೀರಿ, ಏನೋ ಒಂದ್ ನೋಡ್ತಿರ್ತೀರಿ SKU, ಆಮೇಲೆ ಅದನ್ನ ಡಿಸೆಲೆಕ್ಟ್ ಮಾಡಿರಂಗಿಲ್ಲ, ಅವಾಗ ಈಗ ಏನ್ ಮಾಡ್ತೀರಿ, ಇದ ಸೇಮ್ ರೀಪ. ಈಗ PSR ವೈಸ್ ಬೇಕಂತಂದ್ರೆ ಸೇಲ್ಸ್ಮ್ಯಾನ್ ಕೋಡ್, ಸೇಲ್ಸ್ಮ್ಯಾನ್ ಓಕೆ, HUP ಓಕೆ, PTR ಇಲ್ಲ. ಈಗ ನಿಮಗೆ ಈಸಿಯಾಗಿ ಬೇಕಂತಂದ್ರೆ ಸೇಮ್ ಇದ್ರಾಗ ನೀವು ಫಿಲ್ಟರ್ ಆಪ್ಷನ್ ಯೂಸ್ ಮಾಡ್ರಿ ಇಲ್ಲೇ. ಓಕೆ, PSR ಯಾರ್ಯಾರು ಅದಾರ, ಈಗ ನಿಮ್ ಕಡೆ 2 PSR ಅದಾರ, 2 PSR ಇಲ್ಲಿ ಯೂಸ್ ಮಾಡ್ರಿ. ಓಕೆ, ಕಿರಣ್
ಮತ್ತೆ ಇವ ಇನ್ನೊಬ್ಬ ನಂದು ಚಿದಂಬರ. ಚಿದಂಬರ. ಓಕೆ, ಈಗ ಅವ್ರದ್ದು ಇಬ್ಬರ ಅಂದ್ರೆ ಇಬ್ಬರದ ಯೂಸ್ ಮಾಡ್ರಿ. ಹ್ಞೂ ನಿಮಗೆ ಹಂಗೆ ಬೇಡ ಅಂತಂದ್ರೆ ನಿಮಗೆ ಇಲ್ಲೇ ಡಿ ಬಿ ಟೈಪ್ ಅಂತಿದೆ. ಹ್ಞೂ ಡಿ ಬಿ ಟೈಪ್ ಇಲ್ಲೇನಿದೆ, ಡಿ ಬಿ ಟೈಪ್ ಅಂತಿದೆ, ಡಿಸ್ಟ್ರಿಬ್ಯೂಟರ್ ಟೈಪ್. ಹಾಂ ಇಲ್ಲಿ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಿಗತ್ತೆ ಜಿಯೋ ಡಿಎಮ್ಒ ಆರ್ ಯು ಎಸ್ ಎಸ್. ಪಿ ಎಸ್ ಆರ್ ಬರೋದು ಎಸ್ ಎಸ್ ಗೆ, ಹೌದಾ? ಹೌದು. ಎಸ್ ಎಸ್ ಅಷ್ಟೇ ತೊಗೊಂಡ್ಬಿಟ್ರೆ ಇಲ್ಲೂ ಬರುತ್ತೆ. ಹಾಂ 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 ಕರೆಕ್ಟ್. ಸೊ ನಿಮಗೆ ಇಲ್ಲಿ ಎಚ್ ಯು ಪಿ ಸೇಲ್ಸ್ ಬಂತು, ರುಪಿ 1 ಸೇಲ್ಸ್ ಬಂತು, ಗ್ರ್ಯಾಂಡ್ ಟೋಟಲ್ ಬಂತು. ಓಕೆ, ಹ್ಞೂ 25.87 25.87. ಇಲ್ಲೂ ಟೋಟಲ್ ಎಷ್ಟಿದೆ? ಇವತ್ತೇನು ಸೇಲ್ಸ್ ಮಾಡಿಲ್ಲ ಅವ್ರು, 25.87 ಇಷ್ಟೇ ಇದೆ. ನಿನ್ನೆಂದು ಇವತ್ತೇನು ಬಿಲ್ಲಿಂಗ್ ಮಾಡಿಲ್ಲ ಇವ್ರು. ಹ್ಞೂ ಹ್ಞೂ ಸೊ ಇದರಲ್ಲಿ ಸಬ್ ಡಿ ಬಿ ಎಷ್ಟು ಬಿಲ್ ಆಗಿದೆ? ಹ್ಞೂ ಓಕೆ, ಈಗ ಎಕ್ಸಾಂಪಲ್ ಇದರಲ್ಲಿ ಸಬ್ ಡಿ ಬಿ ಎಷ್ಟು ಬಿಲ್ ಆಗಿದೆ ಅಂತಂದ್ರೆ ನೀವೇನ್ ಮಾಡ್ತೀರಿ, ಇಲ್ಲಿ ಕಸ್ಟಮರ್ ಕೋಡ್ ಕಸ್ಟಮರ್ ಕೋಡ್ ಇದನ್ನ ತೆಗಿತೀರಿ, ಇದನ್ನ ಹಾಕ್ತೀರಿ ಕಸ್ಟಮರ್ ಕೋಡ್. ಇದ್ರಾಗ ಏನ್ ಮಾಡ್ತೀರಿ, ಒಮ್ಮೊಮ್ಮೆ ಸಬ್ ಡಿ ಬಿ 2 ಸಲ ಬಿಲ್ಲಿಂಗ್ ಆಗಿರುತ್ತೆ. ಹೌದು. ಅವಾಗ ಬರೀ ಡಿಸ್ಟಿಂಕ್ಟ್ ಕೌಂಟ್ ತಗೋಬೇಕು. ಈಗ ನೋಡ್ರಿ 18 17 18 17, ಹೌದಾ? ಸರಿ, ಇಲ್ಲಿ ಬಂತ. ಸೊ ಈ ತರ ಫಾರ್ಮ್ಯಾಟಿಗೆ ವಿಲುಕಪ್ ಹಾಕೋತ ಹೋಗ್ಬೇಕು. ಹ್ಞೂ 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 ಗೊತ್ತಾಯ್ತಾ? ಸರಿ. ಅದೇ ತರ ನೀವು ಏನ್ ಮಾಡ್ತೀರಿ, ಈಗ ಡಿ ಬಿ ಡ್ಯಾಶ್ ಬೋರ್ಡ್ ಮೇಂಟೈನ್ ಮಾಡಿರ್ತೀರಿ. ಇದು ಡಿ ವಿ ಎಸ್ ಆರ್, ಎಸ್ ಎಸ್ ಆರ್, ಪಿ ಎಸ್ ಆರ್. ಹೌದು. ಈಗ ಡಿ ಬಿ ಡ್ಯಾಶ್ ಬೋರ್ಡ್ ಮೇಂಟೈನ್ ಮಾಡ್ತಿರಲ್ಲ, ಅವಾಗ ಬರೀ ಡಿ ಬಿ ಡಾಟಾ ತೆಗಿಬೇಕು ನೀವು. ಈಗ ಎಕ್ಸಾಂಪಲ್, ಈಗ ಡಿ ಬಿ ಡ್ಯಾಶ್ ಬೋರ್ಡ್ ಮೇಂಟೈನ್ ಮಾಡ್ತೀರಿ, ಡಿ ಬಿ ಏನ್ ಮಾಡ್ಬೇಕು, ಅವಾಗ ಬರೀ ಡಿಸ್ಟ್ರಿಬ್ಯೂಟರ್ ಕೋಡ್, ಡಿಸ್ಟ್ರಿಬ್ಯೂಟರ್ ನೇಮ್, ಇಲ್ಲಿ ಅವನ್ರಲ್ಲಿ ಎಚ್ ಯು ಪಿ ಅಂತ ಇಲ್ಲಿ ಬಕೆಟ್ ಹಾಕೊಂಡ್ಬಿಟ್ರೆ ರುಪಿ 1 ಅಂಡ್ ಎಚ್ ಯು ಪಿ ಸ್ಪ್ಲಿಟ್ ಆಗತ್ತೆ ಸೇಲ್ಸ್. ಈಗ ಪಿ ಟಿ ಆರ್ ಇನ್ ಲ್ಯಾಕ್. ಸೊ ಇಲ್ಲೇನಾಗುತ್ತೆ, ಡಿಸ್ಟ್ರಿಬ್ಯೂಟರ್ ಡ್ಯಾಶ್ ಬೋರ್ಡ್ ಇದು. ಹಾಂ ರೀ. ಓಕೆ, ಈಗ ನನಗೆ ಡಿಸ್ಟ್ರಿಬ್ಯೂಟರ್ ಡ್ಯಾಶ್ ಬೋರ್ಡ್ ಅಪ್ಡೇಟ್ ಮಾಡೋದಿತ್ತು ಅಂತ ಹೇಳಿರಿ. ನನಗೆ ಡಿಸ್ಟ್ರಿಬ್ಯೂಟರ್ದು ಏನೇನು ಬೇಕು ಡಾಟಾ ಅದನ್ನ ಹಾಕೊಂತೀನಿ. ಈಗ ಎಕ್ಸಾಂಪಲ್ ತೋರಿಸ್ತೀನಿ ತರ್ರಿ, ಇದನ್ನ ಸೇವ್ ಮಾಡ್ತೀನಿ ತರ್ರಿ. ಇದೇ ತರ ನಾನು ಡಿ ಬಿ ಡ್ಯಾಶ್ ಬೋರ್ಡ್ ಸೇವ್ ಮಾಡಿದ್ದೀನಿ. ಡಿ ಬಿ ಡ್ಯಾಶ್ ಬೋರ್ಡ್ ಅಂತ ಒಂದಿದೆ ನಂದು. ಓಕೆ, ಇದು ಡೆಸ್ಕ್ಟಾಪ್ ಮ್ಯಾಗ ಇಟ್ಟಿರ್ತೀನಿ. ಇದು ಡಿ ಬಿ ಡ್ಯಾಶ್ ಬೋರ್ಡ್ ಅಪ್ಡೇಟ್ ಕೊಡ್ತೀನಿ ರೀ. ಇಲ್ಲಿ ಇವ್ರದ್ದು ಪ್ಯಾರಾಮೀಟರ್ ಏನೇನು ಇಲ್ಲಿ ನೋಡ್ರಿ, ಸೆಕೆಂಡ್ರಿ ಟಾರ್ಗೆಟ್, ಸೆಕೆಂಡ್ರಿ ಅಚೀವ್ಮೆಂಟ್, ಪರ್ಸೆಂಟೇಜ್ ಅಚೀವ್ಡ್, ಎಚ್ ಯು ಪಿ ಟಾರ್ಗೆಟ್, ಎಚ್ ಯು ಪಿ ಅಚೀವ್ಡ್, ಎಚ್ ಯು ಪಿ ಪರ್ಸೆಂಟೇಜ್ ಅಚೀವ್ಡ್. ಇಲ್ಲಿ ಫೋಕಸ್ ಬ್ರ್ಯಾಂಡ್. ಡಿಸ್ಟ್ರಿಬ್ಯೂಟರ್ಗೆ ಬೇಕಾಗಿದೆ ಏನ್ರಿ, ಫೋಕಸ್ ಬ್ರ್ಯಾಂಡ್. ಓಕೆ, ಅವ್ರಿಗೆ ಏನೇನ್ ಪ್ಯಾರಾಮೀಟರ್ಸ್ ಬೇಕೋ ಅದನ್ನಷ್ಟ ಹಾಕೊಳ್ಳೋದ್ರಿ. ಇದು 110%ಗೆ ಕೊಡೋದು. ನಮ್ದು ಒಂದು ಸಪರೇಟ್ ಆಗಿ ನಾನು ಒಂದು ಟ್ರ್ಯಾಕರ್ ಮಾಡಿದೀನಿ, ಇದನ್ನ ಅವ್ರಿಗೆ ಯಾರಿಗೂ ಕೊಡಲ್ಲ. ಇದನ್ನಷ್ಟೇ ಫ್ಲಾಶ್ ಮಾಡ್ತೀನಿ ನಾನು, ಹಾಫ್ ಪೋರ್ಷನ್ ಅಷ್ಟೇ ಫ್ಲಾಶ್ ಮಾಡ್ತೀನಿ ಅವರಿಗೆ, ಇಷ್ಟೇ ಫ್ಲಾಶ್ ಮಾಡೋದು. ನಾನು ಈ ಪೋರ್ಷನ್ ಫ್ಲಾಶ್ ಮಾಡಲ್ಲ. ಇದೇನಿದೆಲ್ಲ ಸೆಲೆಕ್ಟ್ ಮಾಡಿದ್ ನಾನು ಈಗ, ಇದು ನನ್ನ ರೆಫರೆನ್ಸ್, ಫಾರ್ ಮೈ ರೆಫರೆನ್ಸ್ ಅಂತ ಇದೆ ನೋಡ್ರಿ. ಇದು 100% ಡಾಟಾಗ, ಇದು 110% ಡಾಟಾಗ. ಓಕೆ, ಅವ್ರಿಗೆ ಹೆಚ್ಚಿಗೆ ಕೊಟ್ಟಿರ್ತೀವಲ್ಲ ಅದನ್ನ ಕೇಳ್ಬೇಕು ಅವ್ರಿಗೆ. ಹೌದು. ಸೊ ಇಲ್ಲಿ ಏನಾಗಿದೆ, ಸೆಕೆಂಡ್ರಿ ಅಚೀವ್ಡ್, ಅದ್ರಾಗ ಎಚ್ ಯು ಪಿ ಎಷ್ಟು ಅಚೀವ್ ಆಗಿದೆ, ಟೋಟಲ್ ಎಷ್ಟಾಗಿದೆ. ಆಮೇಲೆ ಫೋಕಸ್ ಬ್ರ್ಯಾಂಡ್ ಅಂತಂದ್ರೆ ನೀವೇನ್ ಬರ್ತಿದ್ದಿ, ಈಗ ಡಿಸ್ಟ್ರಿಬ್ಯೂಟರ್ ಫೋಕಸ್ ಬ್ರ್ಯಾಂಡ್ ಬಂದಾಗ ನೀವಿಲ್ಲಿ ಎಚ್ ಯು ಪಿ ತೆಗಿತೀರಿ. ಓಕೆ, ಇಲ್ಲೇನ್ ಮಾಡ್ತೀರಿ, ಎಸ್ ಕೆ ಯು ನೇಮ್ ಅನ್ನ ನೀವು ಫಿಲ್ಟರ್ಗೆ ಹಾಕೊಂತೀರಿ. ಈಗ ಎಕ್ಸಾಂಪಲ್ ಡಿ ಬಿ ವೈಸ್ ಫೋಕಸ್ ಬ್ರ್ಯಾಂಡ್ ಏನೇನಿದೆ ಈ ತಿಂಗಳ ಹೇಳ್ರಿ. ಸೆಂಟ್ರಲ್ ಫ್ರೆಶ್ ಇದು ಕ್ಲೀನ್ ಬೀಳುತ್ತೆ, ಮತ್ತೆ ಇದು ಮೆಂಟೋಸ್, ಸೆಂಟ್ರಲ್ ಫ್ರೆಶ್ ಮೆಂಟೋಸ್ ಸ್ಟಿಕ್ಸ್, ಮೆಂಟೋ ಸ್ಟಿಕ್, ಮತ್ತು ಕ್ರಿಕೆಟ್ ಬಾಲ್, ಇದು ಟೆನ್ನಿಸ್ ಬಾಲ್ ಸ್ಟಿಕ್ 2. ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾಪಿಡೆಂಟ್ ಫ್ಲಿಪ್ ಟಾಪ್ ಇದೆ, ಹ್ಯಾಪಿಡೆಂಟ್ ಸಿಲ್ತಲ್ ಬ್ರಿಸ್ಟರ್ ಇದೆ. ಓಕೆ, ಪಾಕೆಟ್ ಬಾಟಲ್ ಇದೆ. ಓಕೆ, ಹ್ಯಾಪಿಡೆಂಟ್ ವೇವ್ ಇದೆ, ವೇವ್ ಫ್ಲಿಪ್ ಟಾಪ್ ಇದೆ. ಆಮೇಲೆ ಕ್ರಿಕೆಟ್ ಬಾಲ್, ಟೆನ್ನಿಸ್ ಬಾಲ್, ಕ್ರಿಕೆಟ್ ಬಾಲ್ ಸ್ಟಿಕ್. ಓಕೆ, ಆಮೇಲೆ ಸೆಂಟರ್ ಫ್ರೆಶ್ PMT ಇದೆ, ಹೌದಾ? ಮಿಂಟ್, ಸೆಂಟರ್ ಫ್ರೆಶ್ ಮಿಂಟ್ ಇದೆಯಾ? ಆಮೇಲೆ ಕ್ಲೀನ್ ಬ್ರೆತ್ ತಗೊಂಡಿದ್ದೀನಿ. ಆಮೇಲೆ ಜೆಲ್ಲಿ 225, ಹೌದಾ? ಜೆಲ್ಲಿನೂ ಇದೆಯಾ? ಜೆಲ್ಲಿ ಗೋವಾನು ಇದೆ ಅದರಲ್ಲಿ. ಆಮೇಲೆ ಜೆಲ್ಲಿ 650 ಬರುತ್ತೆ. 650. ಓಕೆ.
ಜಲ್ಲಿ 650 ಇದು ಕ್ರಿಂಪಲ್ಸ್ ಜಲ್ಲಿ 650 ಜಲ್ಲಿ 225 ಹೌದಾ ಇಷ್ಟು ಮತ್ತ ಇದೇನು ಎಷ್ಟು ವ್ಯಾಲ್ಯೂ ಆಗಿದೆ ಅದು 10.43 ಇಲ್ಲೇನು ಮಾಡ್ತೀನಿ ಇಲ್ಲೇ ಅಪ್ಡೇಟ್ ಕೊಡ್ತೀನಿ ಇಲ್ಲಿ ಇದನ್ನ ವಿ ಲುಕ್ಅಪ್ ಡಿಸ್ಟ್ರಿಬ್ಯೂಟರ್ ವೈಸ್ ವಿ ಲುಕ್ಅಪ್ ಕೊಡ್ತೀನಿ ಇಲ್ಲ ಲೈಟ್ ಆಫ್ ಮಾಡಿದ್ರು ಕೊಸು ಅಂತ ಬಂತ್ರಿ ಇದೇ ತರ ಮಾಡೋದು ನೋಡ್ರಿ ಅಷ್ಟೇ ಅದು ಟೋಟಲ್ ಬಂತೇನ್ರಿ ಅದು ಫೋಕಸ್ ಬ್ರ್ಯಾಂಡಿಂದ ಅಚೀವ್ಮೆಂಟ್ ಐತಲ್ಲ ಎಫ್ ಬಿ ಅದು ಬಂತಲ್ಲ ಇದು 10.43 ಅದೇ ಅಲ್ಲಿ ತೋರಿಸ್ರಿ ಅದು 10.43 ಇಲ್ಲೇ 10.43 ಡಿಸ್ಟ್ರಿಬ್ಯೂಟರ್ ವೈಸ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ವೈಸ್ ಓಕೆ ಅದೆಲ್ಲ ಸೇರಿಸ್ಕೊಂಡು ಬಂತೇನ್ರಿ ಅದು ಅದೆಲ್ಲ ಎಕ್ಸ್ಕ್ಯೂಸ್ ನಾವು ಸೆಲೆಕ್ಟ್ ಮಾಡಿದ್ದಿಲ್ಲ ಅದೆಲ್ಲ ಸೇರಿಸಿ ಸಮ್ ಆತಲ್ಲ ಅದು ಹೌದು ಎಲ್ಲ ಸೇರಿದ ಸಮ್ ಆತ್ರಿ ಅದು ವ್ಯಾಲ್ಯೂ ಅದು ಕರೆಕ್ಟ್ ಓಕೆ ಗುರ್ದಾಯ್ತಾ ಹಾಂ ಇದು ಟಾರ್ಗೆಟ್ ಇರ್ತೈತೇನ್ರಿ ನಮ್ದು ಡಿ ಬಿ ವೈಸ್ನು ಅಚೀವ್ ಆಗ್ಬೇಕಂತಂತೆ ಹೌದು ಡಿ ಬಿ ವೈಸ್ ಅಚೀವ್ ಆದ್ರೆ ನಿಮ್ದು ಅಚೀವ್ ಆಗುತ್ತೆ ಹೌದಾ ಆಮೇಲೆ ಡಿ ಬಿ ವೈಸ್ ಅಚೀವ್ ಆಗ್ಬೇಕ್ರಿ ಯಾಕಂದ್ರೆ ಅವ್ರು ಶುಭ ಸರ್ ಇರುತ್ತೆ ಅವ್ರದ್ದು ರೊಕ್ಕ ಇರುತ್ತೆ ಅವ್ರದ್ದು ಟಾರ್ಗೆಟ್ ಆದ್ರೆ ಅವ್ರಿಗೆ ಬ್ಯಾಂಕರ್ ಐತಿ ಅಮೌಂಟ್ ಹಾಂ ಅಂತ ಓಕೆ ಸರಿ ಕರೆಕ್ಟಾ ಹ್ಞೂ ಪೀಕೋ ರಿಪೋರ್ಟ್ ಅದಾಗ ಮೊದ್ಲ ಪೀಕೋ ರಿಪೋರ್ಟ್ ಅನ್ನು ಸ್ಟಡಿ ಮಾಡ್ರಿ ಏನ್ ಅನ್ನೋದು ಅದಾದ್ಮೇಲೆ ನೀವು ಕ್ವಶನ್ ಹಾಕಿ ನಿಮಗೆ ಏನ್ ಡಾಟಾ ಎಲ್ಲಿಗೆ ಏನ್ ಬೇಕು ಅದನ್ನ ಈಗ ಡಿ ಬಿ ಡ್ಯಾಶ್ ಬೋರ್ಡಿಗೆ ಡಿ ಬಿ ರಿಲೇಟೆಡ್ ಬೇಕು ಸೇಲ್ಸ್ಮೆನ್ ಡ್ಯಾಶ್ ಬೋರ್ಡಿಗೆ ಸೇಲ್ಸ್ಮೆನ್ ರಿಲೇಟೆಡ್ ಬೇಕು ಸೊ ಸೇಲ್ಸ್ಮೆನ್ ರಿಲೇಟೆಡ್ ಏನೇನ್ ಹಾಕ್ಬೇಕು ಯಾವ ಫೈಲ್ಸ್ ದಾಗ ಏನೇನ್ ಸಿಗತ್ತೆ ಅನ್ನೋದು ನೀವು ತಿಳ್ಕೊಬೇಕು ಸರಿ ಸರಿ ತೋರಿ ಗುಡ್ ನೈಟ್ ಅದ ಫಸ್ಟ್ ಡ್ಯಾಶ್ ಬೋರ್ಡ್ ಅದು ಓಪನ್ ಮಾಡಿ ಸ್ವಲ್ಪ ಜಸ್ಟ್ ಗ್ಲಿಮ್ಸ್ ತಗೊಂತೀನಿ ಹಂಗೆ ಯಾವ ಡ್ಯಾಶ್ ಬೋರ್ಡ್ ರೀ ಅದು ಇನ್ನೊಂದು ಸೇಲ್ಸ್ಮನ್ ಡ್ಯಾಶ್ ಬೋರ್ಡ್ ಅದು ಸೇಲ್ಸ್ಮೆನ್ ಡ್ಯಾಶ್ ಬೋರ್ಡ್ ಒಂದ ನಿಮಿಷ ತಡ್ರಿ ಅಂತ